ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲಿ ನನ್ನ ವಿತಾ ಜೈನ್. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯದ 15ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಲೋಕಾಯುಕ್ತ ರೇಡ್ ನಡೆದಿದ್ದು ಪರಿಶೀಲನೆ ಮುಂದುವರೆದಿದೆ. ಬೆಂಗಳೂರು, ವಿಜಯಪುರ, ಬಾಗಲಕೋಟೆ, ಕೋಲಾರ, ಯಾದಗಿರಿ, ಚಿಕ್ಕಮಗಳೂರು, ತುಮಕೂರಲ್ಲಿ ದಾಳಿ ನಡೆದಿದೆ. ಪಿಡಬ್ಲ್ಯೂಡಿ, ಕೃಷಿ, ಅಬಕಾರಿ ಇಲಾಖೆ ಅಧಿಕಾರಿಗಳ ಮನೆಗಳಲ್ಲಿ ಶೋಧ ನಡೀತಾ ಇದೆ. ಸಾಕಷ್ಟು ಹಣ, ಚಿನ್ನಾಭರಣ, ಆಸ್ತಿಪಾಸ್ತಿ, ಮದ್ಯ ಪತ್ತೆಯಾಗಿದೆ. ಬೆಂಗಳೂರಿನ ಕೆಆರ್ಪುರಂ ತಹಶೀಲ್ದಾರ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ತಹಶೀಲ್ದಾರ್ ಅಜಿತ್ ರೈ ಅವರಿಗೆ ಸೇರಿದಂತಹ 10ಕ್ಕೂ ಅಧಿಕ ಕಡೆ ಪರಿಶೀಲನೆ ನಡೆದಿದೆ. ಹಣ ಲೆಕ್ಕ ಹಾಕಲು ಎಣಿಸುವ ಯಂತ್ರ ತರಲಾಗಿದೆ. ಚಂದ್ರಲೇಔಟ್ನ ಸ್ಲೈ ಲೈನ್ ಅಪಾರ್ಟ್ಮೆಂಟ್ನಲ್ಲಿರುವ ಅಜಿತ್ ರೈ ಫ್ಲಾಟ್ನಲ್ಲೂ ಸಾಕಷ್ಟು ಹಣ, ಚಿನ್ನಾಭರಣ ಪತ್ತೆಯಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ. ಇನ್ನು ಸಹಕಾರ ನಗರದ ಮನೆಯಲ್ಲಿ ಸಾಕಷ್ಟು ಚಿನ್ನಾಭರಣ, ಕಂತೆ ಹಣ, ವಿದೇಶಿ ಬ್ರ್ಯಾಂಡ್ನ ಮದ್ಯ ಪತ್ತೆಯಾಗಿದೆ. 3 ಐಷಾರಾಮಿ ಕಾರುಗಳು, ಬೈಕ್, ಸ್ಕೂಟರ್ ಸೇರಿದಂತೆ ಹಲವು ವಾಹನಗಳ ದಾಖಲೆ ಪರಿಶೀಲನೆ ಆಗ್ತಾ ಇದೆ. 20ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಪರಿಶೀಲನೆ ಮುಂದುವರೆದಿದೆ. ತುಮಕೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರವಿ ಅವರ ಮನೆ, ಫಾರ್ಮ್ ಹೌಸ್ ಮೇಲೆ ರೇಡ್ ಆಗಿದೆ. ಇನ್ನು ಶಿರಾದ ಪಂಚಾಯತ್ ರಾಜ್ ಎಇ ಪುಟ್ಟರಾಜು ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಲಾಗಿದ್ದು, ತುಮಕೂರಿನ ಅಶೋಕನಗರದ 9th ಕ್ರಾಸ್ನಲ್ಲಿರುವ ಮನೆಯಲ್ಲಿ, ಯಲ್ಲಾಪುರದಲ್ಲಿರುವ ಕಾಂಪ್ಲೆಕ್ಸ್ ಮೇಲೂ ದಾಳಿಯನ್ನು ನಡೆಸಲಾಗಿದೆ. ಇಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪತ್ತೆಯಾಗಿದೆ ಎನ್ನಲಾಗಿದೆ. ಬಾಗಲಕೋಟೆ, ಕಲಬುರಗಿ, ಯಾದಗಿರಿಯಲ್ಲಿ ಲೋಕ ದಾಳಿಯಾಗಿದೆ. ಬಾಗಲಕೋಟೆ ಕೃಷಿ ಅಧಿಕಾರಿ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ಮನೆಯಲ್ಲಿ ಪರಿಶೀಲನೆ ಮುಂದುವರೆದಿದೆ. ಚೇತನಾ ಅವರ ಮನೆಯಲ್ಲಿ 2 ನಕ್ಷತ್ರ ಆಮೆಗಳು ಸಿಕ್ಕಿವೆ. ಅಪಾರ ಪ್ರಮಾಣದ ಆಸ್ತಿ, ವಾಹನ, ಚಿನ್ನಾಭರಣ ಸಿಕ್ಕಿದೆ ಎನ್ನಲಾಗಿದೆ. ಇನ್ನು ಬೀಳಕಿಯ ಕೃಷಿ ಇಲಾಖೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೃಷ್ಣ ಶಿರೂರ ಮನೆಯಲ್ಲೂ ಶೋಧ ಮುಂದುವರೆದಿದೆ. ಬೆಳ್ಳಿ ಕೊಡ, ದೀಪದ ಸಮೆ, 500 ರೂಪಾಯಿ ನೋಟಿನ 2 ಕಂತೆಗಳು, ಚಿನ್ನದ ಬಣ್ಣದ ವಾಚ್ ಪತ್ತೆಯಾಗಿದೆ. ವಿವಿಧ ಆಸ್ತಿ ಪತ್ರಗಳನ್ನು ಪರಿಶೀಲಿಸಲಾಗ್ತಾ ಇದೆ. ಯಾದಗಿರಿಯ ಕುಟುಂಬ ಕಲ್ಯಾಣ ಇಲಾಖೆ ಎಇಇ ಆಗಿರೋ ವಿಶ್ವನಾಥ್ ರೆಡ್ಡಿ ಅವರ ಕಲಬುರಗಿ ಹಾಗೂ ಯಾದಗಿರಿ ಮನೆ ಮೇಲೆ ರೇಡ್ ನಡೆದಿದೆ. ಶರಣಪ್ಪ ನಿವಾಸದಲ್ಲಿ ಶೋಧ ಮುಂದುವರೆದಿದೆ. ಇನ್ನು ನಗರ ಮತ್ತು ಗ್ರಾಮೀಣ ಘಟಕದ ಸಹಾಯಕ ನಿರ್ದೇಶಕನಾಗಿರೋ ಶರಣಪ್ಪ ಅವರ ಮನೆ ಮೇಲೂ ದಾಳಿ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಅಬಕಾರಿ ನಿರೀಕ್ಷಕ ರಮೇಶ್ ಮನೆ ಮೇಲೆ ಲೋಕಾಯುಕ್ತ ರೇಡ್ ಆಗಿದೆ. ಬೆಂಗಳೂರಿನ ನಾಗರಬಾವಿ ಬಳಿ ಇರುವ ನಿವಾಸದ ಮೇಲೆ ದಾಳಿ ನಡೆದಿದ್ದು ಅಪಾರ ಪ್ರಮಾಣದ ಆಸ್ತಿ ಪತ್ತೆಯಾಗಿದೆ. ಕೋಲಾರದಲ್ಲಿ ಲ್ಯಾಂಡ್ ಆರ್ಮಿ ಎಇ ಕೋದಂಡರಾಮಯ್ಯ ಮನೆ ಮೇಲೆ ರೇಡ್ ಆಗಿದೆ. ಕೋಲಾರದ ಕುವೆಂಪು ನಗರದಲ್ಲಿರುವ ಮನೆಯಲ್ಲಿ ಶೋಧ ನಡೀತಾ ಇದೆ. ಎಸ್ಪಿ ಉಮೇಶ್ ನೇತೃತ್ವದಲ್ಲಿ 10 ಜನರ ತಂಡ ಮನೆ, ಕಾಂಪ್ಲೆಕ್ಸ್, ಹಾಗೆಯೇ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರದಲ್ಲಿರುವ ಮನೆ, ತುಮಕೂರಿನ ಕಚೇರಿ ಮೇಲೂ ದಾಳಿಯನ್ನ ನಡೆಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ ನಿರ್ಮಿತಿ ಕೇಂದ್ರದ ಯೋಜನಾ ವ್ಯವಸ್ಥಾಪಕ ಗಂಗಾಧರ್ ಮನೆ ಮೇಲೆ ದಾಳಿ ನಡೆದಿದೆ. ಮನೆ, ಪೆಟ್ರೋಲ್ ಬಂಕ್, ನಿರ್ಮಾಣ ಹಂತದ ರೆಸಾರ್ಟ್ ಮೇಲೆ ಸುಮಾರು 50ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ನಡೆಸಿದ್ದು ಅಪಾರ ಪ್ರಮಾಣದ ಆಸ್ತಿ, ಚಿನ್ನಾಭರಣ ಸಿಕ್ಕಿದೆ ಎನ್ನಲಾಗಿದೆ. ಈಗಲೂ ಶೋಧ ಮುಂದುವರೆದಿದೆ. ರಾಯಚೂರು ಜಿಲ್ಲೆ ನಗರ ಮತ್ತು ಗ್ರಾಮೀಣ ಯೋಜನಾ ಘಟಕದ ಸಹಾಯಕ ನಿರ್ದೇಶಕ ಶರಣಪ್ಪ ಮಡಿವಾಳ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಸಿಂಧನೂರು ಪಟ್ಟಣದ ಕಚೇರಿ ಮತ್ತು ಮನೆ, ಕಲಬುರಗಿಯ ನಾಗನಹಳ್ಳಿ ಖಣದಾಳ ರಸ್ತೆಯಲ್ಲಿರುವ ಫಾರ್ಮ್ ಹೌಸ್ ಮೇಲೆ ಲೋಕಾಯುಕ್ತ ಎಸ್ಪಿ ಎಆರ್ ಕರ್ನೂಲ್ ದಾಳಿ ಮಾಡಿದ್ದಾರೆ. 1 ಕೆಜಿ ಚಿನ್ನಾಭರಣ, 2 ಕೆಜಿಯಷ್ಟು ಬೆಳ್ಳಿ ಆಭರಣ ಹಾಗೂ 13 ಲಕ್ಷ ನಗದು ಪತ್ತೆಯಾಗಿದೆ. ರಾಜ್ಯ ಸಚಿವ ಸಂಪುಟ ಸಭೆ ನಡೆದಿದ್ದು ಅನ್ನಭಾಗ್ಯದ ಅಕ್ಕಿ ಖರೀದಿ ಬಗ್ಗೆ ಮಹತ್ವದ ಚರ್ಚೆಯಾಗಿದೆ. ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಚಾಲನೆ ಬಗ್ಗೆ ಇವತ್ತು ಚರ್ಚೆಯಾಗಿದೆ. ಬಿಜೆಪಿ ಅವಧಿಯ ಹಗರಣಗಳ ತನಿಖೆ ಬಗ್ಗೆಯೂ ಚರ್ಚೆ ನಡೆದಿದೆ. ಬಿಟ್ಕಾಯಿನ್, ಅಸಿಸ್ಟೆಂಟ್ ಪ್ರೊಫೆಸರ್, ಪಿಎಸ್ಐ ನೇಮಕಾತಿ ಹಗರಣ, 40% ಕಮಿಷನ್ ದಂಧೆ ಆರೋಪ, ಗಂಗಾ ಕಲ್ಯಾಣ ಬೋರ್ವೆಲ್ ಅಕ್ರಮದ ಕೇಸ್, ಭೂ ಒಡೆತನ ಯೋಜನೆ ಅಡಿ ಭೂ ಖರೀದಿ ಹಗರಣ, ಕೊರೋನಾ ಕಿಟ್ ಖರೀದಿ ಅಕ್ರಮದ ಆರೋಪ, ವಿವಿಗಳಲ್ಲಿ ನಡೆದಿದೆ ಎನ್ನಲಾದ ಹಗರಣ, ತೋಟಗಾರಿಕೆ, ಕೃಷಿ ಇಲಾಖೆಗಳ ಹಗರಣಗಳ ಬಗ್ಗೆ ತನಿಖೆ ನಡೆಸಲು ಸಿಎಂ ಹಾಗೂ ಸಚಿವರು ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಕಾಸಿಗಾಗಿ ಪೋಸ್ಟಿಂಗ್ ಕಾಂಗ್ರೆಸ್ನ 6ನೇ ಗ್ಯಾರಂಟಿ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ವರ್ಗಾವಣೆ ದಂಧೆಯ ಕೊಚ್ಚೆಯಲ್ಲಿ ಉರುಳಾಡ್ತಾ ಇದೆ. ಒಂದೇ ಹುದ್ದೆಗೆ ಸ್ವತಃ ಮುಖ್ಯಮಂತ್ರಿಗಳೇ 4ವರಿಗೆ ಶಿಫಾರಸು ಕೊಟ್ಟಿದ್ದಾರೆ. ಸಿಎಂ ಕಚೇರಿಯಲ್ಲಿ ವರ್ಗಾವಣೆ ದಂಧೆಗೆ ಹುಂಡಿ ಇದೆ ಅಂತ ಆರೋಪ ಮಾಡಿ ಟ್ವೀಟ್ ಅನ್ನ ಮಾಡಿದ್ದಾರೆ.
ಜೊತೆಗೆ ಈ ಬಗ್ಗೆ ಮಾತನಾಡಿದ್ದು, ಜನರ ಹಣೆಗೆ ಗ್ಯಾರಂಟಿ ತುಪ್ಪ ಸವರಿ ಬಿಟ್ಟಿ ಭಾಗ್ಯದ ಬೆಲ್ಲದ ಆಮಿಷ ಒಡ್ಡಿ ಲೂಟಿ ಪರ್ವಕ್ಕೆ ಹುಂಡಿ ಇಡಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಈ ನಡುವೆ ಎಚ್ಡಿಕೆ ಆರೋಪಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ನಾವು ಹಿಂದಿನ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ವು. ನಾವು ಆರೋಪ ಮಾಡಿ ಭ್ರಷ್ಟಾಚಾರ ಮಾಡೋದಕ್ಕೆ ಸಾಧ್ಯನಾ? ಅದೆಲ್ಲ ಸುಳ್ಳು ಅಂತ ತಳ್ಳಿ ಹಾಕಿದ್ದಾರೆ. ನಾವು ಹಿಂದಿನ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ವಿರುದ್ಧ ಆಪಾದನೆ ಮಾಡ್ತಾ ಇದ್ವಿ. ನಾವು ಒಂದು ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಮೇಲೆ ಆಪಾದನೆ ಮಾಡಿ ನಾವು ಅದನ್ನು ಭ್ರಷ್ಟಾಚಾರ ನಾವು ಮಾಡೋಕ್ಕಾಗತ್ತಾ? ಅಲ್ವಾ? ಭ್ರಷ್ಟಾಚಾರ ಯಾವುದೂ ಕೂಡ ಆಗಿಲ್ಲ. ರಾಜಕೀಯ ಕಾರಣಗಳಿಗೆ ವಿರೋಧ ಪಕ್ಷದವರು ಹೇಳಿಕೆ ಕೊಡ್ತಾರೆ. ಇವೆಲ್ಲದರ ನಡುವೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಸರಣಿ ಟ್ವೀಟ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಡಿ.ವಿ. ಸದಾನಂದಗೌಡ ಗುಡುಗಿದ್ದಾರೆ. ಕುಮಾರಸ್ವಾಮಿ ಅವರು ಸ್ವಲ್ಪ ದಿನ ಸುಮ್ಮನಿದ್ರೆ ಒಳ್ಳೇದು, ಬರೀ ಬಾಯಿಯಲ್ಲಿ ಪ್ರತಿರೋಧ ಮಾಡೋದಲ್ಲ, ಕುಮಾರಸ್ವಾಮಿ ಪ್ರೂವ್ ಮಾಡಬೇಕು ಅಂದಿದ್ದಾರೆ. ಕುಮಾರಸ್ವಾಮಿ ಅವರು ಸುಮ್ಮನಿದ್ರೆ ಒಳ್ಳೆಯದು. ಯಾಕೆಂತ ಹೇಳಿದರೆ ಅವರ ನಿರೀಕ್ಷೆಗೆ ತಕ್ಕಷ್ಟು ಅವರಿಗೆ ಜನಾಶೀರ್ವಾದಗಳಿಲ್ಲ. ಇಂಥ ಸಂದರ್ಭಗಳಲ್ಲಿ ಏಕಾಏಕಿಯಾಗಿ ಬರೇ ನಾವು ಟೀಕೆ ಟಿಪ್ಪಣಿಯಿಂದಲೇ ನಾವು ರಾಜಕಾರಣ ಬೆಳೆಸ್ತೇವೆ ಅಂತ ಹೇಳುವಂಥ ಈ ಭಾವನೆ ಇದೇ ಅವರಿಗೆ ಹಿನ್ನಡೆ ಆಗಲಿಕ್ಕೆ ಕಾರಣ ಆಗಿರ್ಬೋದು. ಇದ ಕಾರಣ ಇಂಥದಕ್ಕೆಲ್ಲ ನಾವು ಉತ್ತರಿಸುವಂಥ ಅಗತ್ಯ ಇಲ್ಲ. ಜನ ಆಲ್ರೆಡಿ ಅವರಿಗೆ ಉತ್ತರ ಕೊಟ್ಟಿದ್ದಾರೆ. ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ತುಂಬ ಬೇಸರ ಆಗ್ತದೆ. ನಿಜವಾದ ಅಂಥ ಕೆಲಸ ಕಾರ್ಯಗಳನ್ನು ಐಡೆಂಟಿಫೈ ಮಾಡಿ ಯಾವುದು ಅಂತ ಹೇಳಿ ಪ್ರೂಫ್ ಮಾಡಿ ಅದರ ಮುಖಾಂತರ ಅದಕ್ಕೆ ಕೌಂಟರ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಕುಮಾರಸ್ವಾಮಿ ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ 5 ಕೆಜಿ ಅಕ್ಕಿ ನೀಡುತ್ತಿದ್ದೇವೆ ಎಂದು ಸಿಎಂ ಟ್ವೀಟ್ ಮಾಡಿದ್ದಾರೆ. ಒಟ್ಟು 10 ಕೆಜಿ ಅಕ್ಕಿ ನೀಡೋದಾಗಿ ಹೇಳಿದೆವು. 2.29 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಅಗತ್ಯವಿದೆ. ಅಷ್ಟು ಅಕ್ಕಿ ನಮಗೆ ದೊರೆತಿಲ್ಲ. ಕೇಂದ್ರ ಸರ್ಕಾರದ ಅಧೀನದ ಎಫ್ಸಿಐ ಮೊದಲಿಗೆ ಅಕ್ಕಿ ನೀಡುವುದಾಗಿ ಒಪ್ಪಿ ನಂತರ ಕೊಡಲಾಗುವುದಿಲ್ಲ ಅಂತ ಪತ್ರ ಬರೆದಿದ್ದಾರೆ. ಅಕ್ಕಿಯ ದಾಸ್ತಾನು ಇದ್ದರೂ ಕೊಡ್ತಿಲ್ಲ. ಈ ಬಗ್ಗೆ ಆಹಾರ ಇಲಾಖೆ ಮೂಲಕ ಹೇಳಿ ಬರೆಸಿದ್ದಾರೆ. ಇದು ಕೇಂದ್ರ ಸರ್ಕಾರದ ಷಡ್ಯಂತ್ರ ಅಂತ ಟ್ವಿಟರ್ನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಕ್ಕಿ ವಿಚಾರದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ್ತು ಬಿಜೆಪಿ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಆರೋಪ ಪ್ರತ್ಯಾರೋಪಗಳನ್ನ ಮಾಡುವಲ್ಲಿ ನಾಯಕರು ನಿರತರಾಗಿದ್ದಾರೆ. ಈ ನಡುವೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರದ ಆರೋಪಕ್ಕೆ ಕೌಂಟರ್ ನೀಡೋದಕ್ಕೆ ಬಿಜೆಪಿ ಮುಂದಾಗಿದ್ದು ಇವತ್ತಿನಿಂದ ಮನೆ ಮನೆ ಅಭಿಯಾನ ಆರಂಭ ಮಾಡಿದೆ. ರಾಜ್ಯ ಸರ್ಕಾರದ ಆರೋಪಕ್ಕೆ 1 ವಾರದ ಕ್ಯಾಂಪೇನ್ ಕೈಗೆತ್ತಿಕೊಂಡ ಬಿಜೆಪಿ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡ್ತಾ ಇರುವ ವಿಚಾರವನ್ನ ಮನೆ ಮನೆಗೆ ತಲುಪಿಸುವಂತೆ ಸೂಚಿಸಿದೆ. 5 ಕೆಜಿ ಅಕ್ಕಿ ಕೊಡ್ತಾ ಇರುವ ಕುರಿತು ಕರಪತ್ರ ಹಂಚಲು ಸೂಚಿಸಲಾಗಿದೆ. ಈ ಮೂಲಕ ರಾಜ್ಯ ಸರ್ಕಾರ ಕೊಡ್ತಾ ಇರುವ ಅನ್ನಭಾಗ್ಯ ಅಕ್ಕಿಯಲ್ಲಿ 5 ಕೆಜಿ ಕೇಂದ್ರ ಸರ್ಕಾರವೇ ಕೊಡ್ತಾ ಇರುವುದು ಅಂತ ಜನರಿಗೆ ಮನವರಿಕೆ ಮಾಡಲು ಬಿಜೆಪಿ ಮುಂದಾಗಿದೆ. ಬಿಟ್ಕಾಯಿನ್ ಹಗರಣಕ್ಕೆ ಶೀಘ್ರವೇ ಮರುಜೀವ ಸಿಗಲಿದೆ. ಸಿಸಿಬಿಯಿಂದ ಸಿಐಟಿಗೆ ಕೇಸ್ ವರ್ಗಾವಣೆ ಆಗುತ್ತೆ. ಸರ್ಕಾರ ಮರು ತನಿಖೆ ಮಾಡಿಸಲು ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ಎಂಬ ಚರ್ಚೆ ನಡೆದಿದೆ. ಇದೇ ವಿಚಾರಕ್ಕೆ ಆರೋಪಿ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಪರ ವಕೀಲರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ನಮ್ಮ ಕಕ್ಷಿದಾರರು ನಿರಪರಾಧಿ, ನಾನು ಈ ಕೇಸ್ನಲ್ಲಿ ಗೆಲ್ತೇವೆ ಅಂತ ಹೇಳಿದ್ದಾರೆ. ಸರ್, ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವರು ಸುಮಾರು ಪುಟಗಳಿರುವಂಥ ಚಾರ್ಜ್ ಶೀಟ್ಗಳು ಹಾಕಿದ್ದಾರೆ. ಶ್ರೀಕಿ ಅದು ಮಾಡಿದ್ದಾನೆ ಇದು ಮಾಡಿದ್ದಾನೆ ಅಂತ ಅದೆಲ್ಲ ಪ್ರೂವ್ ಆಗಬೇಕಲ್ಲ ಸರ್. ಅದು ನಾವು ಹೇಳೋದು ಶ್ರೀಕಿ ಇನ್ನೋಸೆಂಟ್ ಅಂತ, ಅದು ಪ್ರೂವ್ ಆಗಬೇಕಲ್ಲ. ಈಗ ಅದೆಲ್ಲ ಆದಮೇಲೆ ಶ್ರೀಕಿ ಮಾಡಿದಾನೋ ಶ್ರೀಕಿ ಇನ್ವಾಲ್ವ್ಮೆಂಟ್ ಇದೆಯೋ ಅಂತ ಗೊತ್ತಾಗುತ್ತೆ. ಇವಾಗ ನಾವು ಹೇಳೋದಿಷ್ಟೇ, ಅದು ಶ್ರೀಕಿ ಇನ್ವಾಲ್ವ್ಮೆಂಟು ನಮ್ಮ ಪ್ರಕಾರ ಇಲ್ಲ. ಅದು ಮರು ತನಿಖೆ ಮಾಡೋದಕ್ಕೆ ಎಲ್ಲಿ ಕ್ಲೋಸ್ ಆಗಿತ್ತಿದು? ಕ್ಲೋಸೇ ಆಗಿರಲಿಲ್ಲ ಸರ್. ಇದು ಇವಾಗ ಒಂದು ಸತಿ FIR ಆದಮೇಲೆ ಮುಗಿಯೋ ತನಕ ಕ್ಲೋಸ್ ಆಗಲ್ಲ. ಈಗ ಗೌರ್ಮೆಂಟ್ ಅವರು ಅದು ಏನಕ್ಕೆ ಮರು ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ. ಇವಾಗಲೇ ಚಾರ್ಜ್ ಶೀಟ್ ಆಗೋಗಿದೆ ಸರ್. ಚಾರ್ಜ್ ಶೀಟ್ ಹಾಕಿದ್ದಾರೆ ಅವರು, ಸುಮಾರು ಪುಟಗಳಿರುವಂಥ ಚಾರ್ಜ್ ಶೀಟ್ಗಳು ಹಾಕಿದ್ದಾರೆ. ಶ್ರೀಕಿ ಅದು ಮಾಡಿದ್ದಾನೆ. ಬೆಂಗಳೂರಲ್ಲಿ ಇಂದಿರಾ ಕ್ಯಾಂಟೀನ್ಗಳಿಗೆ ಟೆಂಡರ್ ಕರೆಯೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 8 ವಲಯಗಳಿಗೆ 4 ಗುತ್ತಿಗೆದಾರರ ನೇಮಕಕ್ಕೆ ಸಿದ್ಧತೆ ನಡೆದಿದೆ. ಕಳಪೆ ಊಟ, ಕಳಪೆ ನಿರ್ವಹಣೆಯನ್ನ ತಪ್ಪಿಸೋದಕ್ಕೆ 8 ವಲಯಗಳಿಗೂ ಕೂಡ ಪ್ರತ್ಯೇಕ ಟೆಂಡರ್ ಕರೆಯೋದಕ್ಕೆ ಬಿಬಿಎಂಪಿ ತಯಾರಿ ನಡೆಸಿದೆ. ಕಳೆದ ಅವಧಿಯಲ್ಲಿ ನೋಡೋದಾದ್ರೆ ಒಟ್ಟು ಬಿಬಿಎಂಪಿ ಒಂದೇ ಟೆಂಡರ್ ಅನ್ನ ಕರೆದಿತ್ತು. ನಂತರ ಆಹಾರ ಸರಬರಾಜು ಹಾಗೂ ನಿರ್ವಹಣೆಗೆ ಅಂತ ಹೇಳಿ ಮತ್ತೊಂದು ಗುತ್ತಿಗೆ ಕೊಟ್ಟಿತ್ತು. ಆದರೆ ಈ ಬಾರಿ ಹಾಗಲ್ಲ. ಸರ್ಕಾರದ ಸೂಚನೆಯ ಮೇರೆಗೆ 8 ವಲಯಗಳಿಗೆ ಪ್ರತ್ಯೇಕ ಟೆಂಡರ್ ಕರೆಯೋದಕ್ಕೂ ಕೂಡ ಪಾಲಿಕೆ ಮುಂದಾಗಿದೆ, ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಟೆಂಡರ್ ಕರೆದಿಲ್ಲ. ಹಿಂದೆ ಟೆಂಡರ್ಗೆ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಅವಕಾಶ ಇತ್ತು. ಇನ್ನು 2-3 ತಿಂಗಳು ನ್ಯೂ ಆಗುವರೆಗೂ, ಹೊಸ ಟೆಂಡರ್ ಆಗುವರೆಗೂ ಅವರೇ ಮುಂದೆ ಬರುತ್ತಾರೆ. ಅವರ ಹೊಸ ಟೆಂಡರ್ ಝೋನ್ ವೈಸ್ ಕರಿತೀವಿ. 8 ಕಾಂಟ್ರಾಕ್ಟರ್ ಬರ್ಬೋದು, ಒಬ್ಬರಿಗೆ 2 ಕೊಡ್ಬೋದು ಅಂತ ನಾವು
ಶಿಫಾರಸು ಮಾಡಿದ್ದೀವಿ. ಇನ್ನೂ ಟೆಂಡರ್ ಕರೆದಿಲ್ಲ. ಇವತ್ತು ಸಂಜೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರೆ. ತಮ್ಮ 2 ದಿನಗಳ ಪ್ರವಾಸದಲ್ಲಿ ಕೇಂದ್ರದ ವಿವಿಧ ಸಚಿವರನ್ನ ಭೇಟಿ ಮಾಡಲಿದ್ದಾರೆ. ತನ್ನ ಇಲಾಖೆಗಳ ಕೆಲಸಗಳ ಬಗ್ಗೆ ಅಲ್ಲಿ ಚರ್ಚೆಯನ್ನ ನಡೆಸಲಿದ್ದಾರೆ. ಇವತ್ತು ಹೈಕಮಾಂಡ್ ನಾಯಕರನ್ನ ಡಿಕೆಶಿ ಭೇಟಿ ಮಾಡಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಚಿವ ಅಶ್ವಥ್ ನಾರಾಯಣ ನಡುವಿನ ಟಾಕ್ ವಾರ್ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆದ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ನಿನ್ನೆ ಕೆಂಪೇಗೌಡ ಜಯಂತಿ ದಿನ ನಿರ್ಮಲಾನಂದನಾಥ ಶ್ರೀಗಳು ಡಿಕೆ ಶಿವಕುಮಾರ್ ಹಾಗೆಯೇ ಅಶ್ವಥ್ ನಾರಾಯಣ ಅವರನ್ನ ತನ್ನ ಅಕ್ಕಪಕ್ಕದಲ್ಲೇ ಕೂರಿಸಿಕೊಂಡು ಇಬ್ಬರಿಗೂ ಕಿವಿ ಮಾತು ಹೇಳಿದ್ರು. ಬೆಂಗಳೂರಿಗೂ ನಿಮ್ಗೆ ಏನ್ ಸಂಬಂಧ ಅಂತ ಅಶ್ವಥ್ ನಾರಾಯಣ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಡಿಕೆ ಶಿವಕುಮಾರ್ ಅವರು ವೇದಿಕೆ ಮೇಲೇನೆ ಉತ್ತರವನ್ನು ಕೊಟ್ಟಿದ್ರು, ಟಾಂಗ್ ಕೊಟ್ಟಿದ್ರು. ಇವತ್ತು ಅಶ್ವಥ್ ನಾರಾಯಣ ಅವರು ಯಾವುದೇ ರೀತಿಯ ಹೇಳಿಕೆ ಕೊಡದೆ ಸೈಲೆಂಟ್ ಆಗಿದ್ದಾರೆ. ನಿನ್ನೆ ಶ್ರೀಗಳ ಪಕ್ಕ ಕೂತು ಏನ್ ಮಾತಾಡಿದ್ರಿ ಅಂತ ಮಾಧ್ಯಮದವರು ಅವರಿಗೆ ಪ್ರಶ್ನೆ ಮಾಡಿದಾಗ ಏನೂ ಇಲ್ಲ, ಸುಮ್ಮನೆ ಬೆಂಗಳೂರಿಗೂ ಡಿಕೆಶಿಗಿದ್ದ ಸಂಬಂಧ ಹಾಗೆಯೇ ಇತಿಹಾಸದ ಬಗ್ಗೆ ಅಷ್ಟೇ ಮಾತಾಡಿದ್ವಿ ಅಂತ ಹೇಳಿ ಸುಮ್ಮನಾದ್ರು. ಅವ್ರದ್ದು ವಿಚಾರಗಳನ್ನು ಅವ್ರಿಗೂ ಬೆಂಗಳೂರಿಗಿರುವಂಥ ಸಂಬಂಧದ ಬಗ್ಗೆ ಮಾತಾಡ್ತಿದ್ರು. ಬೆಂಗಳೂರಿಗೂ ನನಗೂ ಏನು ಸಣ್ಣ ವಯಸ್ಸಿಂದ ಏನು ಸಂಬಂಧ ಇದೆ, ಯಾವ ರೀತಿ ನಾನು ಬೆಂಗಳೂರಿನಲ್ಲಿ ಬೆಳೆದಿದ್ದೀನಿ, ಮತ್ತು ಏನು ಕರ್ಮಭೂಮಿ ವ್ಯಾಪಾರ ವ್ಯವಹಾರಗಳನ್ನು ನಾನು ಬೆಂಗಳೂರಿನಲ್ಲಿ ಮಾಡಿರುವಂಥ ವಿಚಾರಗಳನ್ನು ಹೇಳ್ತಾಯಿದ್ರು. ನನಗೂ ಬೆಂಗಳೂರಿಗೂ ಸಂಬಂಧ ಇದೆ ಅನ್ನೋಂಥದ್ದನ್ನ ಹೇಳ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು, ನಾನು ಕೇಳಿಸ್ಕೊತಾ ಇದ್ದೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅವ್ರದ್ದು ವಿಚಾರ. ನಾವು ಅಧಿಕಾರದಲ್ಲಿ ಇರುವಾಗ ಕಾರ್ಯಕರ್ತರಿಗೆ ತೃಪ್ತಿಯಾಗೋ ಕೆಲಸ ಮಾಡಿಲ್ಲ, ಅದಕ್ಕೆ ನಮ್ಮನ್ನ ಮನೆಗೆ ಕಳಿಸಿದ್ದಾರೆ ಅಂತ ಬಿಜೆಪಿ ನಾಯಕ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಪಕ್ಷದ ಸಭೆಯಲ್ಲಿ ಮಾತನಾಡಿದಂತಹ ಅರವಿಂದ್ ಬೆಲ್ಲದ್ ಕೆಲವರು ಮುಸ್ಲಿಂ ಮೀಸಲಾತಿ ರದ್ದು ಮಾಡಿದ್ದಕ್ಕೆ ಸೋಲಾಯಿತು ಅಂತ ಹೇಳ್ತಾರೆ. ಆದರೆ ಮುಸ್ಲಿಮರು ಯಾವಾಗ ಬಿಜೆಪಿಗೆ ವೋಟ್ ಹಾಕಿದ್ದಾರೆ, ನಾವ್ಯಾಕೆ ಸೀಟ್ ಕಳೆದುಕೊಂಡಿದ್ದೀವಿ ಅನ್ನೋದನ್ನ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಎಸ್ಟಿ ಸಮುದಾಯದವರ ಕಡೆಗಣನೆಯೂ ನಮ್ಮ ಸೋಲಿಗೆ ಕಾರಣ ಇರಬಹುದು ಅಂತ ಹೇಳಿದ್ದಾರೆ ಅರವಿಂದ್ ಬೆಲ್ಲದ್. ಯಾರು ವೋಟ್ ಹಾಕ್ತಾರೆ, ಹೆಂಗೆ ನಾವು ಪಕ್ಷಕ್ಕೆ ವೋಟ್ ತಗೊಂಡ್ಬರ್ಬೇಕು, ಆ ರೀತಿ ಕೆಲಸ ನಾವು ಮಾಡೋದು. ಮತ್ತು ಅಧಿಕಾರದಲ್ಲಿ ಇದ್ದಾಗ ಇವತ್ತೇ ನಮಗಿದು ನಮ್ಮ ಮನೆಗೆ ಕಳಿಸ್ಯಾರ ಜನ. ಯಾರು ಕಳಿಸಿದ್ರು ಬೇರೆ ಪಾರ್ಟಿಗಳು ಕಳಿಸಿಲ್ಲ, ನಮ್ಮ ಪಾರ್ಟಿ ಜನ ನಮ್ಮ ಮನೆಗೆ ಕಳಿಸ್ಯಾರ. ನಮ್ಮ ಕಾರ್ಯಕರ್ತರು, ನಮ್ಮ ವೋಟರ್ಸು ನಾವು ಅಧಿಕಾರದಲ್ಲಿ ಇದ್ದಾಗ ಅವರಿಗೆ ಮನಸ್ಸಿಗೆ ತೃಪ್ತಿ ಆಗುವಂತೆ ನಾವು ಕೆಲಸ ಮಾಡಿಲ್ಲ, ಅವ್ರ ಅಪೇಕ್ಷೆಗೆ ತಕ್ಕಂಗೆ ನಾವು ಕೆಲಸ ಮಾಡಿಲ್ಲ. ಅದರ ಸಂಬಂಧ ನಮ್ಮ ಮನೆಗೆ ಕಳಿಸ್ಯಾರ. ಹಾಗಾಗಿ ನಾವು ಇವತ್ತು ಇರುವಂತಹ ಎಲ್ಲ ನಾವು ಪ್ರಮುಖ ಜವಾಬ್ದಾರಿ ಇರುವಂತ ಕಾರ್ಯಕರ್ತರಿದ್ದೀವಿ. ಈ ಪ್ರಮುಖ ಜವಾಬ್ದಾರಿ ಇರುವಂತ ನಮ್ಮ ನಾಯಕತೆ ನಾವು ನಮ್ಮ ಆತ್ಮಾವಲೋಕನ ಮಾಡ್ಕೋಬಹುದು ನಮ್ಮ ಪಕ್ಷಕ್ಕೆ. ಬಿಜೆಪಿ ರಾಷ್ಟ್ರೀಯ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಅವಹೇಳನಕಾರಿ ಪೋಸ್ಟ್ಗಳ ಹಿನ್ನೆಲೆ ಕಾಂಗ್ರೆಸ್ನ ರಮೇಶ್ ಬಾಬು ದೂರನ್ನ ದಾಖಲು ಮಾಡಿದ್ರು. ಅನಿಮೇಟೆಡ್ ವಿಡಿಯೋದಲ್ಲಿ ಕಾಂಗ್ರೆಸ್ ಪಕ್ಷ ದೇಶದ್ರೋಹಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿದ್ದಾರೆ ಅಂತ ಬಿಂಬಿಸಲಾಗಿತ್ತು. ಈ ಹಿನ್ನೆಲೆ ಅಮಿತ್ ಮಾಳವಿಯಾ ವಿರುದ್ಧ ಕ್ರಿಮಿನಲ್ ಸಂಚು ಆರೋಪದಡಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಹಾಗೆಯೇ ಮೈಸೂರು ಹೆದ್ದಾರಿ ವಾಹನ ಸವಾರರಿಗೆ ಮತ್ತೊಂದು ಬಿಗ್ ಶಾಕ್. ಲಘು ವಾಹನಗಳ ಟೋಲ್ ದರ 135ರಿಂದ 165 ರೂಪಾಯಿಗೆ ಏರಿಕೆಯಾಗಿದೆ. ಇದೀಗ ಜುಲೈ 1ರಿಂದ ಮಂಡ್ಯ ವ್ಯಾಪ್ತಿಯಲ್ಲಿ ಟೋಲ್ ಸಂಗ್ರಹ ಶುರುವಾಗಿದೆ. ಮಂಡ್ಯ ಜಿಲ್ಲೆಯ 55 ಕಿಲೋಮೀಟರ್ ವ್ಯಾಪ್ತಿಗೆ ಟೋಲ್ ಅನ್ನ ಕಟ್ಟಬೇಕಾಗಿದೆ. ಶ್ರೀರಂಗಪಟ್ಟಣದ ಗಣಂಗೂರಲ್ಲಿ ಟೋಲ್ ಪ್ಲಾಜಾವನ್ನ ನಿರ್ಮಾಣ ಮಾಡಲಾಗಿದೆ. ಇನ್ನು ಮುಂದೆ ಅವರು ಕೂಡ ಟೋಲ್ ಅಮೌಂಟ್ ಅನ್ನ ಅಲ್ಲಿ ಪೇ ಮಾಡಬೇಕಾಗತ್ತೆ. ಕೋಲಾರದ ಬಂಗಾರಪೇಟೆಯಲ್ಲಿ ಮರ್ಯಾದಾ ಹತ್ಯೆ ನಡೆದಿದೆ. ಅನ್ಯ ಜಾತಿಯ ಹುಡುಗನ ಜೊತೆ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದ ಮಗಳನ್ನ ಆಕೆಯ ತಂದೆಯೇ ಕೊಲೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬರ್ತಿದೆ. 20 ವರ್ಷದ ಮಗಳು ಕೀರ್ತಿಯನ್ನ ಆಕೆಯ ತಂದೆ ಕೃಷ್ಣಮೂರ್ತಿ ಕತ್ತು ಹಿಸುಕಿ ಕೊಲೆಗೈದಿದ್ದಾರಂತೆ. ಈ ವಿಷಯ ತಿಳಿದು 24 ವರ್ಷದ ಪ್ರಿಯಕರ ಗಂಗಾಧರ್ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಉತ್ತರ ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಜನ ನೀರಿಗಾಗಿ ಪರದಾಡುವಂತಾಗಿದೆ. ರೈತರಿಗೆ ಬೆಳೆ ಕೂಡ ಬೆಳೆಯಲಾಗದ ಪರಿಸ್ಥಿತಿ ಇದೆ. ಹೀಗಾಗಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಹಲವು ಕೂಲಿ ಕಾರ್ಮಿಕರು ಮಂಗಳೂರು ಹಾಗೂ ಗೋವಾ ಕಡೆಗೆ ಗುಳೆ ಹೋಗ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಲಿಂಗಾಪುರ ಗ್ರಾಮದ 80% ಕುಟುಂಬಗಳು ಗುಳೆ ಹೊರಟಿವೆ. ಗ್ರಾಮದ ಸುಮಾರು 300 ಮನೆಗಳಿಗೆ ಬೀಗ ಹಾಕಲಾಗಿದೆ. ಈ ಕುಟುಂಬಗಳೆಲ್ಲ ನರೇಗಾ ಯೋಜನೆಯಡಿ ಕೆಲಸ ಮಾಡ್ತಾ ಇದ್ರು. ಆದರೆ ಹೊಟ್ಟೆಪಾಡಿಗಾಗಿ ಈಗ ಗುಳೆ ಹೋಗೋದೇ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ ಜನರು. ವೃದ್ಧರನ್ನ ಹೊರತುಪಡಿಸಿದ್ರೆ ಆ ಊರಲ್ಲಿ ಯಾರೂ ಇಲ್ಲ, ಮನೆಗಳಿಗೆ ಬೀಗ ಹಾಕಲಾಗಿದೆ. ಎಲ್ಲರೂ ಕೂಡ ಗೋವಾ ಮಂಗಳೂರು ಕಡೆ ಗುಳೆ ಹೋಗ್ತಿದ್ದಾರೆ. ಎಲ್ಲರೂ ಏರಿ ನಮ್ಮ ಮನೆಗಂತೂ ಏರಿ, ಯಾವ ಮನ್ಯಾಗ ಒಂದು ಈ ಮನೆ ಒಂದು ಕಾಲು ಇಲ್ಲರ ಅದಾರಿ ಮನ್ಯಾಗ. ಅವ್ರಿಗೆ ನೀರು ಹಾಕುದ್ರಿ, 2 ರೊಟ್ಟಿ ಮಾಡ್ಕೊಡುದ್ರಿ. ಮನ್ಯಾಗ ಯಾರು ಇಲ್ರಿ, ನಾ ಹರಿದಾರಿ ಎಲ್ಲರೂ ಹೋಗ್ಯಾರಿ, ಒಬ್ಬರು ಇಲ್ರಿ ನಮ್ಮ ಮನೆಯಲ್ಲಿ.
ಮಂಗಳೂರು ಉಡುಪಿ ಎಲ್ಲ ಹೋಗ್ಯಾರ್ರಿ ತಮ್ಮ ಬಲ್ಲಲ್ಲಿ ಅಲ್ಲಿ ದುಡಿಕೈತೈತಿ ಅಲ್ಲಿ ಹೋಗ್ಯಾರ್ರಿ ಈಗ ಹೋಗಿ ಒಂದು ಗಣಿತ ಶಿಕ್ಷಕನ ವರ್ಗಾವಣೆ ವಿರೋಧಿಸಿ ಶಾಲಾ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬಸವನಾಳಗಡ್ಡೆ ಗ್ರಾಮದ ಸರ್ಕಾರಿ ಹೈಸ್ಕೂಲ್ ವಿದ್ಯಾರ್ಥಿಗಳು ಶಿಕ್ಷಕ ಅಲಕೌಡ ಸೋಲಾಪುರೆ ವರ್ಗಾವಣೆ ವಿರೋಧಿಸಿ ಶಾಲಾ ಆವರಣದಲ್ಲಿ ಕುಳಿತು ಪ್ರತಿಭಟಿಸಿದರು. ಸ್ಥಳಕ್ಕೆ ಡಿಇಒ ಡಿಡಿಪಿಐ ಆಗಮಿಸುವಂತೆ ವಿದ್ಯಾರ್ಥಿಗಳು ಪಟ್ಟು ಹಿಡಿದರು. ದೈಹಿಕ ಶಿಕ್ಷಕರ ವರ್ಗಾವಣೆ ಖಂಡಿಸಿ ಧಾರವಾಡ ಜಿಲ್ಲೆಯ ಮುರಬ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಶಾಲೆಯ ಕೊಠಡಿಗಳಿಗೆ ಬೀಗ ಹಾಕಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪ್ರತಿಭಟಿಸಿದರು. ಕೂಡಲೇ ವರ್ಗಾವಣೆಯಾದ ಶಿಕ್ಷಕರನ್ನ ಮರು ನೇಮಕ ಮಾಡುವಂತೆ ಒತ್ತಾಯ ಮಾಡಿದರು. ವಿಜಯಪುರದಲ್ಲಿ ವಿದ್ಯಾರ್ಥಿಗಳಿಗೆ ಶಾಲಾ ಬಸ್ ಸಮಸ್ಯೆ ಎದುರಾಗಿದೆ. ಶಕ್ತಿ ಯೋಜನೆಯಿಂದ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ನಲ್ಲಿ ಓಡಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಸ್ಗಳು ತುಂಬಿರುತ್ತೆ. ಹೀಗಾಗಿ ವಿದ್ಯಾರ್ಥಿಗಳು ಸಕಾಲಕ್ಕೆ ಶಾಲೆಗೆ ಹೋಗೋದಿಕ್ಕಾಗ್ತಾ ಇಲ್ಲ. ಇದರಿಂದ ರೋಸಿ ಹೋದ ಎಬಿವಿಪಿ ಹಾಗೆಯೇ ವಿದ್ಯಾರ್ಥಿಗಳು ವಿಜಯಪುರ ಬಸ್ ನಿಲ್ದಾಣದಲ್ಲಿ ಗಲಾಟೆ ಮಾಡಿದ್ರು. ಹೆಚ್ಚಿನ ಬಸ್ಗಳನ್ನು ಬಿಡಬೇಕು ಅಂತ ಪ್ರತಿಭಟನೆ ನಡೆಸಿದ್ರು. ಇದೇ ವೇಳೆ ತಳ್ಳಾಟ ನೂಕಾಟದಿಂದಾಗಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಪೊಲೀಸರು ಕೆಲ ವಿದ್ಯಾರ್ಥಿಗಳನ್ನು ವಶಕ್ಕೆ ಪಡೆದರು. ಮಹಿಳೆಯ ಮಾಂಗಲ್ಯ ಸರ ಕಿತ್ಕೊಂಡು ಹೋಗ್ತಿದ್ದ ಕಳ್ಳನನ್ನ ಗ್ರಾಮಸ್ಥರು ಹಿಡಿದು ಕಂಬಕ್ಕೆ ಕಟ್ಟಿ ಹಾಕಿ ಥಳಿಸಿದ್ದಾರೆ. ಈ ಘಟನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೇರೂರು ಗ್ರಾಮದಲ್ಲಿ ನಡೆದಿದೆ. ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಮಾಂಗಲ್ಯ ಸರ ಕದಿಯಲು ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಓರ್ವ ಆರೋಪಿ ಸಿಕ್ಕಿಬಿದ್ದಿದ್ದಾನೆ. ಇನ್ನೋರ್ವ ಆರೋಪಿ ಪರಾರಿಯಾಗಿದ್ದಾನೆ. ಕಳ್ಳನಿಗೆ ಗೂಸಾ ಕೊಟ್ಟು ಗ್ರಾಮಸ್ಥರು ಪೊಲೀಸರಿಗೆ ಅವನನ್ನು ಒಪ್ಪಿಸಿದ್ದಾರೆ. ಇನ್ನು ನಡು ರಸ್ತೆಯಲ್ಲಿ ಬುಲೆಟ್ ಬೈಕ್ ಹೊತ್ತಿ ಉರಿದಿದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಫ್ಲೈಓವರ್ ಮೇಲೆ ಈ ಘಟನೆ ನಡೆದಿದೆ. ಬೈಕ್ಗೆ ಬೆಂಕಿ ಬಿದ್ದ ಹಿನ್ನೆಲೆ ಸಿಲ್ಕ್ ಬೋರ್ಡ್ ಫ್ಲೈಓವರ್ ಮೇಲೆ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ತರಕಾರಿ ಬೆಲೆ ಏರಿಕೆ ಬೆನ್ನಲ್ಲೇ ಈಗ ಮಾಂಸ ಪ್ರಿಯರಿಗೂ ಶಾಕ್ ಕಾದಿದೆ. ಮೊಟ್ಟೆ ಹಾಗೂ ಮಾಂಸದ ಬೆಲೆ ಕೂಡ ಏರಿಕೆಯಾಗ್ತಿದೆ. ಒಂದು ಮೊಟ್ಟೆ ಬೆಲೆ 6 ರೂಪಾಯಿಂದ 7 ರೂಪಾಯಿಗೆ ಏರಿಕೆಯಾಗಿದೆ. ಹಾಗೆ 130 ರೂಪಾಯಿ ಇದ್ದ ಚಿಕನ್ ದರ 165ಕ್ಕೆ ಏರಿಕೆಯಾಗಿದೆ. ಟೊಮ್ಯಾಟೊ ಸೇರಿದಂತೆ ತರಕಾರಿಗಳ ಬೆಲೆ ಏರಿಕೆಯಾಗಿದ್ದು ಈಗಾಗಲೇ ಗ್ರಾಹಕರಿಗೆ ಹೊರೆಯಾಗ್ತಿದೆ. ಈ ನಡುವೆ ಚಿಕನ್ ಮಟನ್ ದರ ಕೂಡ ಹೆಚ್ಚಳ ಆಗಿದ್ದು ಜನರಿಗೆ ಸಂಕಷ್ಟ ಎದುರಾಗಿದೆ. ಹೋಟೆಲ್ ಊಟ ತಿಂಡಿ ಕೂಡ ದುಬಾರಿ ಆಗುವ ಎಲ್ಲ ಸಾಧ್ಯತೆಗಳಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಕಳೆದ 4 ದಿನಗಳಿಂದಲೂ ಭರ್ಜರಿಯಾಗಿ ಮಳೆ ಸುರಿತಾ ಇದೆ. ಮಳೆಯಿಂದಾಗಿ ಹಲವೆಡೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಸಮುದ್ರದ ಅಲೆಗಳ ಅಬ್ಬರ ಕೂಡ ಹೆಚ್ಚಾಗಿರೋದ್ರಿಂದ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಸಂಪೂರ್ಣ ನಿರ್ಬಂಧ ಹೇರಲಾಗಿದೆ. ಲಾರಿ ಹತ್ತಿ ಚಾಲಕರ ಸಮಸ್ಯೆ ಆಲಿಸಿದ್ದ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಈಗ ಬೈಕ್ ಮೆಕ್ಯಾನಿಕ್ಗಳ ಸಮಸ್ಯೆ ಆಲಿಸಲು ಮುಂದಾಗಿದ್ದಾರೆ. ದೆಹಲಿಯ ಕರೋಲ್ ಬಾಗ್ನಲ್ಲಿರುವ ಬೈಕ್ ಮೆಕ್ಯಾನಿಕ್ ಶಾಪ್ಗೆ ರಾಹುಲ್ ಗಾಂಧಿ ದಿಢೀರ್ ಭೇಟಿ ಕೊಟ್ಟು ಅವರ ಸಮಸ್ಯೆಗಳನ್ನು ಆಲಿಸಿದರು. 2 ಗಂಟೆಗಳ ಕಾಲ ಅಲ್ಲಿಯೇ ಇದ್ದ ರಾಹುಲ್ ಗಾಂಧಿ ತಾವು ಕೂಡ ಮೆಕ್ಯಾನಿಕ್ ಆಗಿ ಬೈಕ್ ಪಾರ್ಟ್ಸ್ ಅನ್ನು ಜೋಡಿಸೋ ಕೆಲಸ ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ಹರಿಯಾಣದಿಂದ ಲಾರಿಯಲ್ಲಿ ರಾಹುಲ್ ಸಂಚಾರ ಮಾಡಿದ್ರು. ಅಮೆರಿಕ ಪ್ರವಾಸದಲ್ಲಿದ್ದ ವೇಳೆ ಭಾರತೀಯ ಟ್ರಕ್ ಡ್ರೈವರ್ಗಳ ಜೊತೆಗೂ ಸಂವಾದವನ್ನು ನಡೆಸಿದರು.